ಹಾಯ್ ಫ್ರೆಂಡ್ಸ್, ಏನಿದು ಮಿಡಿ ಕೀಬೋರ್ಡ್? ನಾರ್ಮಲ್ ಕೀಬೋರ್ಡ್ಗಿಂತ ಹೇಗೆ ಇದು ಭಿನ್ನ? ಮೊದಲನೇದಾಗಿ ಸ್ಪೀಕರ್ಸ್. ನಾರ್ಮಲ್ ಕೀಬೋರ್ಡ್ಸ್ನಲ್ಲಿ ಸ್ಪೀಕರ್ಸ್ ಇರುತ್ತೆ, ಮಿಡಿ ಕೀಬೋರ್ಡ್ನಲ್ಲಿ ಇರೋದಿಲ್ಲ. ಮತ್ತು ಪವರ್ ಸೋರ್ಸ್ಗೆ ನೀವು ಕನೆಕ್ಟ್ ಮಾಡಲೇಬೇಕು. ಯಾವುದು? ನಾರ್ಮಲ್ ಕೀಬೋರ್ಡ್ಸ್ನ. ಮಿಡಿನ USB ಕೇಬಲ್ ಮುಖಾಂತರ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಬೇಕಾಗತ್ತೆ. ಸಾಫ್ಟ್ವೇರ್. ಮಿಡಿ ಕೀಬೋರ್ಡ್ಸ್ ಯೂಸ್ ಮಾಡಬೇಕು ಅಂದರೆ ಒಂದು ಸಾಫ್ಟ್ವೇರ್ ಬೇಕಾಗುತ್ತೆ. ಮಿಡಿ ಸಾಫ್ಟ್ವೇರ್ ಅಥವಾ DAW, ಡಿಜಿಟಲ್ ಆಡಿಯೋ ವರ್ಕ್ ಸ್ಟೇಷನ್ ಅನ್ನೋ ಸಾಫ್ಟ್ವೇರ್ ಬೇಕಾಗತ್ತೆ. ಕೀಬೋರ್ಡ್, ನಾರ್ಮಲ್ ಕೀಬೋರ್ಡ್ ಯಾವುದೇ ಸಾಫ್ಟ್ವೇರ್ ಅಗತ್ಯ ಇಲ್ಲ, ಡೈರೆಕ್ಟಾಗಿ ಪ್ಲೇ ಮಾಡ್ಬೋದು. ಪರ್ಫಾರ್ಮಿಂಗ್. ಹೆಚ್ಚಾಗಿ ಇದನ್ನು ಸ್ಟೇಜ್ ಪರ್ಫಾರ್ಮೆನ್ಸ್ಗೆ ಯೂಸ್ ಮಾಡ್ತಾರೆ. ಯಾವುದು? ನಾರ್ಮಲ್ ಕೀಬೋರ್ಡ್ಸ್ನ. ಮಿಡಿ ಕೀಬೋರ್ಡ್ಸ್ನ ಸಹ ಮಾಡ್ತಾರೆ, ಆದರೆ ಹೆಚ್ಚಾಗಿ ಬಿಗಿನರ್ಸ್ ಎಸ್ಪೆಷಲಿ ಕೀಬೋರ್ಡ್ಸ್ನ ಯೂಸ್ ಮಾಡ್ತಾರೆ ಪರ್ಫಾರ್ಮೆನ್ಸ್ಗೆ. ಯಾಕಂದರೆ ಮತ್ತೊಂದು ಸಾಫ್ಟ್ವೇರ್ ಅಗತ್ಯ ಇರೋದಿಲ್ಲ, ಡೈರೆಕ್ಟಾಗಿ ನೀವು ಪ್ಲೇ ಮಾಡ್ಬೋದು. ಹಾಗಾಗಿ ಕೀಬೋರ್ಡ್ ಸ್ವಲ್ಪ ಅನುಕೂಲ ಆಗುತ್ತೆ ನಾರ್ಮಲ್ ಕೀಬೋರ್ಡ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ. ಮ್ಯೂಸಿಕ್ ಪ್ರೊಡಕ್ಷನ್. ಹೆಚ್ಚಾಗಿ ಮಿಡಿ ಕೀಬೋರ್ಡ್ ಬಳಕೆ ಆಗೋದು ಮ್ಯೂಸಿಕ್ ಪ್ರೊಡಕ್ಷನ್ ಮಾಡೋದಕ್ಕೆ. ಹೊಸ ಸಾಂಗ್ನ ಸೃಷ್ಟಿ ಮಾಡಬೇಕಾದ್ರೆ ಮಿಡಿ ಕೀಬೋರ್ಡ್ ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲಿ ಸಾಕಷ್ಟು ನಾಬ್ಸ್ ಇರುತ್ತೆ, ಫಂಕ್ಷನಾಲಿಟೀಸ್ ಇರುತ್ತೆ. ಕ್ವಿಕ್ಕಾಗಿ ನಾವು ಮ್ಯೂಸಿಕ್ ಪ್ರೊಡಕ್ಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ಎಕ್ಸ್ಪೆನ್ಸಿವ್ ಕೀಬೋರ್ಡ್ಸ್ನಲ್ಲಿ ಕೂಡ ಅದು ಇರುತ್ತೆ, ಬಟ್ ಬಿಗಿನರ್ ಲೆವೆಲ್ ಕೀಬೋರ್ಡ್ನಲ್ಲಿ ಅದೆಲ್ಲ ಇರೋದಿಲ್ಲ. ಬಟ್ ನೀವು ಫಸ್ಟು ಕಲಿಬೇಕಾಗಿದ್ರೆ ನಾರ್ಮಲ್ ಕೀಬೋರ್ಡ್ನಲ್ಲಿ ಕಲ್ತ್ಕೊಂಡು ಆಮೇಲೆ ಒಂದು ಲೆವೆಲ್ ರೀಚ್ ಆದಮೇಲೆ ಮ್ಯೂಸಿಕ್ ಪ್ರೊಡಕ್ಷನಲ್ಲಿ ಇಂಟ್ರೆಸ್ಟ್ ಇದ್ದರೆ ಮಿಡಿ ಕೀಬೋರ್ಡ್ ತೊಗೊಂಡ್ರೆ ಅದು ಒಳ್ಳೆ ಆಯ್ಕೆ ಆಗಿರುತ್ತೆ. ಇವಾಗ ನೆಕ್ಟರ್ ಅವರು ಇಂಪ್ಯಾಕ್ಟ್ GX49 ಅನ್ನೋ ಮಿಡಿ ಕೀಬೋರ್ಡ್ನ ತಂದಿದ್ದಾರೆ. ಅದನ್ನ ಒಂದ್ಸಲಿ ರಿವ್ಯೂ ಮಾಡೋಣ. ನೋಡಿ ಸ್ನೇಹಿತರೆ, ಹೀಗೆ ಇಂಪ್ಯಾಕ್ಟ್ GX49 ನೆಕ್ಟರ್ ಅವ್ರದ್ದು ಹೀಗೆ ಬಂದಿದೆ. ಲೆಟ್ಸ್ ಅನ್ಪ್ಯಾಕ್. ನೋಡೋಣ ಪ್ಯಾಕೇಜ್ ಕಂಟೆಂಟಲ್ಲಿ ಏನೇನಿದೆ ಅಂತ. ಇಂಪ್ಯಾಕ್ಟ್ GX49 ಕೀಬೋರ್ಡ್ ಇದೆ. ಈ ಬಟನ್ಸ್ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಯೂಸರ್ ಮ್ಯಾನ್ಯುಯಲ್ ಮತ್ತು ಸಾಫ್ಟ್ವೇರ್ ರಿಲೇಟೆಡ್ ಒಂದು ಸೀರಿಯಲ್ ನಂಬರ್ ಇರ್ತಕ್ಕಂಥ ಒಂದು ಶೀಟ್ ಇದೆ. USB ಕೇಬಲ್ ಮಿಡಿ ಕನೆಕ್ಟ್ ಮಾಡೋದಕ್ಕೆ. ನೋಡಿ ಈ ರೀತಿ ಕಾಣುತ್ತೆ ಮಿಡಿ ಕೀಬೋರ್ಡ್ ನೆಕ್ಟರ್ ಇಂಪ್ಯಾಕ್ಟ್ GX49. ಪಿಚ್ ಬೆಂಡ್ ಬಟನ್ ಮತ್ತು ಮಾಡ್ಯುಲೇಷನ್ ಬಟನ್. ಪಿಚ್ ಬೆಂಡು ಪ್ರೆಸ್ ಮಾಡಿದ್ರೆ ಮತ್ತೆ ವಾಪಸ್ ಅದೇ ಪೊಸಿಷನ್ಗೆ ಹೋಗುತ್ತೆ. ಮಾಡ್ ವೀಲ್ ಎಲ್ಲಿ ಸ್ಟಾಪ್ ಮಾಡ್ತೀವೋ ಅಲ್ಲೇ ನಿಂತ್ಕೊಳ್ಳುತ್ತೆ. ದಿಸ್ ಈಸ್ ಎಕ್ಸ್ಪೆಕ್ಟೆಡ್. ಮತ್ತು ಇದರಲ್ಲಿ ಆಕ್ಟೇವ್ ಬಟನ್ ಕೂಡ ಇದೆ. ಅದನ್ನು ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ ನುಡಿಸಿ ಒಮ್ಮೆ ಚೆಕ್ ಮಾಡೋಣ. ಇವಾಗ ಸಂತೂರ್